ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Similar triangles. So students, just understand congruent triangles ಅಂತ ನೀವು already ಓದಿದ್ದೀರಾ. What is a congruent? Two triangles are said to be congruent if they have same shape and same size. Shape we already know. What is the shape? Triangle. Okay, we are not interested in circle, we are not interested in square, we are not interested in any other geometrical figures. We are interested in only triangles. ಬೇಕಾದ್ರೆ ಕ್ವಿಕ್ ಆಗಿ ರೀಕಾಲ್ ಮಾಡ್ಕೊಳ್ಳಿ, ಯಾವ ಟೈಮ್ ಎಲ್ಲಿ ಬಂದು ಬೇಕಾಗತ್ತೆ ಅಂತ ಗೊತ್ತಾಗಲ್ವಲ್ಲ. ಸೊ ವಿ ವಿಲ್ ರೀಕಾಲ್. Two triangles are congruent. Two triangles are congruent if their corresponding angles are equal and their corresponding sides are equal. ಅರ್ಥ ಆಯ್ತಾ? ಆಂಗಲ್ಸ್ ಏನಾಗಿರ್ಬೇಕು? ಈಕ್ವಲ್ ಆಗಿರಬೇಕು. ಸೈಡ್ಸ್ ಏನಾಗಿರ್ಬೇಕು? ಈಕ್ವಲ್ ಆಗಿರ್ಬೇಕು. ಈಗ ಟೂ ಟ್ರಯಾಂಗಲ್ಸ್ ಬರೆದ್ರೆ ಪಕ್ಕ ಹೌ ಮೆನಿ ಸೈಡ್ಸ್ ಯು ಹ್ಯಾವ್ ಟು ಕಂಪೇರ್? 3 sides. ಹೌ ಮೆನಿ ಆಂಗಲ್ಸ್? 3 angles. ಸೊ ಟೋಟಲಿ ಎಷ್ಟು ಎಲಿಮೆಂಟ್ಸ್ ಕಂಪೇರ್ ಮಾಡಬೇಕು? 6. 3 sides ನು ಕಂಪೇರ್ ಮಾಡಬೇಕು, 3 angles ನು ಕಂಪೇರ್ ಮಾಡಬೇಕು. ಬಟ್ ಥ್ಯಾಂಕ್ಸ್ ಟು ರೂಲ್ಸ್, ಯು ಹ್ಯಾವ್ ಲರ್ನ್ 5 rules. What those rules will do? It will tell you to compare 3. 6 comparisons ಮಾಡಬೇಕು ತಾನೆ? ಅರ್ಥ ಆಗ್ತಿದೆಯಾ ಏನು ಹೇಳ್ತಾ ಇದ್ದೀನಿ ಅಂತ? Say for example, I have a triangle. Name ABC. I have another triangle by name PQR. AB ನ PQ ಜೊತೆ ಕಂಪೇರ್ ಮಾಡಬೇಕು, BC ನ QR ಜೊತೆ ಕಂಪೇರ್ ಮಾಡಬೇಕು, ಅಥವಾ AC ನ PR ಜೊತೆ ಕಂಪೇರ್ ಮಾಡಬೇಕು. ಕರೆಸ್ಪಾಂಡಿಂಗ್ ಅಂದ್ರೆ ತಾನೆ ಆಂಗಲ್ A, ಆಂಗಲ್ P, ಆಂಗಲ್ B, ಆಂಗಲ್ Q, ಆಂಗಲ್ C, ಆಂಗಲ್ R. ಸೊ ಟೋಟಲಿ 6 ಕಂಪ್ಯಾರಿಸನ್ಸ್ ಮಾಡಬೇಕು. ಕರೆಕ್ಟಾ? ಔಟ್ ಆಫ್ 6 comparisons, 3 are for angles, the other 3 are for sides. But there are rules. ಏನ್ ರೂಲ್? ಫಸ್ಟ್ ಒನ್ SAS. ನಾಲ್ಕಕ್ಕೆ ಬಂತ ಈಗ side angle side comparison. You compare any two sides and an included angle. Included angle ಅಂದ್ರೆ ಏನು? ಈ ಎರಡು ಸೈಡ್ ಕಂಪೇರ್ ಮಾಡಿರ್ತೀರಲ್ಲ, ಇನ್ ಬಿಟ್ವೀನ್ ದಟ್ ಒಂದು ಆಂಗಲ್ ಇರುತ್ತೆ, ಆ ಆಂಗಲ್ ನೇ ಕಂಪೇರ್ ಮಾಡಿದ್ರೆ ಯು ಕ್ಯಾನ್ ಅಪ್ಲೈ SAS. ಬಟ್ ಏನ್ ಕಂಪೇರ್ ಮಾಡಿಲ್ಲ, ದ ಅದರ್ 2 angles and one side, ರೈಟ್? ಅದು ಈಕ್ವಲ್ ಆಗೇ ಆಗತ್ತೆ ಬಿಕಾಸ್ ಆಫ್ CPCT ಅಂತ ಕರಿತೀವಿ. ನಾಲ್ಕಕ್ಕೆ ಬಂತ? what is CPCT? Congruent parts of congruent triangles are always equal. There is another option. AAS ಮಾಡಬಹುದು, ASA ಮಾಡಬಹುದು. ASA ಏನೋ, this is exactly opposite like this. 2 sides included angle ಬದಲು 2 angles included side. ಸರ್ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. Sorry. Now am I audible? Yes sir. Okay. So Sir, we can't hear your word. one second. And now I am audible?
Yes, sir. Okay, so this comparison is for congruent triangles. ನಾನು ಹೇಳೋದು ಅರ್ಥ ಆಗ್ತಿದ್ಯಾ ಹೆಂಗೆ ಕಾಂಗ್ರುಯೆಂಟ್ ಅಂತ? ಸಿ ಸಪೋಸ್ ನಿಮ್ಗೆ ಅದು ಮರ್ತೋಗಿದೆ ಅಂದ್ರೆ ಸ್ಟೂಡೆಂಟ್ಸ್, ಐ ಆಮ್ ಟೆಲ್ಲಿಂಗ್ ಯು, ಸಿಮಿಲರ್ ಟ್ರಯಾಂಗಲ್ಸ್ ಏನು ಅರ್ಥ ಆಗಲ್ಲ ಸರ್. ಕಾಂಗ್ರುಯೆಂಟ್ಗೂ ಸಿಮಿಲರ್ಗೂ ಏನ್ ಸರ್, ಎರಡು ಬೇರೆ ಬೇರೆ ಕರೆಕ್ಟಾ? ಬಟ್ ಯಾಕೆ ಅರ್ಥ ಆಗಲ್ಲ? ಬಿಕಾಸ್ ಯು ಕೆನಾಟ್ ಕಂಪೇರ್. ನಮ್ಗೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಕಂಪೇರ್ ಮಾಡಕ್ ಬರಲ್ಲ ಅಂದ್ರೆ ವಿ ಕೆನಾಟ್ compare. Shall I quickly take 5 examples to illustrate this? Shall we recall one by one neatly? ಅಥವಾ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲೇ ಕಲಿತೀರಾ? ನಿಮಗೆ ಚಾಯ್ಸ್ ಕೊಡ್ತಾ ಇದ್ದೀನಿ ನಾನು. ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲೇ ಕಲಿತೀರಾ ಅಥವಾ ಇಲ್ಲಿ ಕಲಿತೀರಾ? ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲೇ ಕಲಿತೀರಾ? ವೋಟಿಂಗ್ ಮಾಡೋಣ, ಡೆಮೋಕ್ರಸಿ, ಯಾರು ಮ್ಯಾಕ್ಸಿಮಮ್ ವೋಟ್ಸ್ ಬರುತ್ತಾ ಆ ತರ ಮಾಡೋಣ. ಓಕೆ, ಫಸ್ಟ್ ಸಿಮಿಲರ್ ಕಲಿಯೋಣ, ಕಾಂಗ್ರುಯೆಂಟ್ ಕಲಿಯೋಣ. ಓಕೆ, ಫಸ್ಟ್ ಲೆಟ್ ಅಸ್ ವೋಟ್ ಫಾರ್ ಕಾಂಗ್ರುಯೆಂಟ್. ಕಾಂಗ್ರುಯೆಂಟ್ ಮಾಡೋರು ಯಾರ್ಯಾರು ಎಸ್ ಅನ್ನು ನೋಡೋಣ. ಅದ್ ಬೇರೆಯವ್ರ ಮಕ್ಕ ನೋಡ್ಬೇಡಿ, ನೀವು ಈ ಕಡೆ ಆನ್ಲೈನ್ ಅಲ್ಲಿ ಓದಿರಲ್ಲ. ಅವನೀಶ್, ಜಯಂತ್, ಭುವನ್, ಕಾಂಗ್ರುಯೆಂಟ್ ಎಸ್ ಅನ್ನಿ ಬೇಗ. Yes, sir. No, sir. Okay, I want only yes. How many yes? Bhuvan yes. Next, Vismita yes, Namita yes, Arita yes. Taka. Okay, no one or yaru. Avanish? No, sir. No, Swaran? sir. Jayant? No. No, sir. Durgesh? No. ಇವನ್ ಹೊಡಿಲೇಬೇಕಂಗ. ಇವನ್ ನೋಡೋರು ನೀಟ್ ಖಾರ ಬೇಕಾ ಸ್ವೀಟ್ ಬೇಕಂದ್ರೆ ಯಾವ್ದಾದ್ರು ಓಕೆ ಸರ್. ನಿಂಗೆ ರಿತೇಶ್, ಭರತ್, ಯಾವ್ದಾದ್ರು ಓಕೆ. ಇವನ್ ಕೆಲಸ ಮಾಡಿ, ಯಾರಿಗೆ ಸಿಮಿಲರ್ ಡೈರೆಕ್ಟ್ ಆಗಿ ಕಲಿತೀವಿ ಅಂತೀರಾ ಬಿಟ್ಬಿಡಿ, ಈ ಚಾಪ್ಟರ್ ಆಗಲ್ಲ. ಓಕೆ, ನಮ್ ಕಾಂಗ್ರುಯೆಂಟ್ ಗೊತ್ತಿಲ್ಲ ಅಂದ್ರೆ ಸಿಮಿಲರ್ ಇಸ್ ಸ್ಟಿಲ್ ಡಿಫಿಕಲ್ಟ್ ಸ್ಟೂಡೆಂಟ್ಸ್. ಯು ನೋ ವೈ? ಹಿಯರ್ you have equal comparison, there you have ratio comparison. Are you understanding? So first now yaudral strong irubeko, congruence is strong ಆಗಿರಬೇಕು. So yes agli no agli none decision no, we have to equal. Let us start one by one. I'll write the figure, understand the scenario one by one. See, figure nodi you have to understand. Okay. For our understanding, what I do is, I'll give you the measurement, not to scale measurement, but in your exams, measurement iralla. I mean, of course, next problems ನಾನು ಮಾಡೋದ್ರಲ್ಲೂ measurements ಇರಲ್ಲ. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು ನಾನು? Measurement iralla. I'm telling you, measurement will not be there. Okay. So now I'll take AB is equal to 5 centimeter and PR is equal to 5 centimeter. BC is equal to 7 centimeter and QR is equal to 7 centimeter. And this angle B is 60 degree and angle this is 60 degree. Get artha aita? There is some missing data. Yen miss agide data dalli skanda, can you tell? Ee triangle alli yen miss agide? ಯಾವ angle ಗೊತ್ತಿಲ್ಲ? Angle A ಮತ್ತೆ angle A ಮತ್ತೆ angle C ಗೊತ್ತಿಲ್ಲ. Perfect. Next. ಇಲ್ಲ ಈ ಕಡೆ we don't know the side AC, correct? The same way here we don't know what is P, what is Q, we don't know what is the length PQ. Andre they have given incomplete information. We agree? Everyone, are you understanding the scenario? Incomplete information, but we will complete it. That's the logic. Hanga comparison now. Can you tell the students AB is equal to what here? Hello, AB is equal to what here? Is it PR? AB is 5 centimeter. Here, PR is also 5 centimeter. Will you agree? What is BC equal to?
Is it QR? Now students, what is the angle between AB and BC? What is the angle between AB and BC? Is it angle B? What is the angle between PR and QR? Are they equal? Did you understand why I took the angle between these two? Because of the included angle ಅನ್ನೋದು ಅರ್ಥ ಆಯ್ತಾ? Because you are comparing these two sides, you have to compare this angle. Because you are comparing these two sides, you have to take this angle. If for example ನಂಗೆ ಇಲ್ಲಿ angle Q 60 degree ಅಂತ ಕೊಟ್ಟಿದ್ರು ನಂಗೆ ಬೇಕಾಗಿರಲಿಲ್ಲ angle, ಕರೆಕ್ಟಾ? This is SAS. What is this called? SAS. Okay, you are comparing two sides and which angle? The included angle of those two sides. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ನಾವು notation ಕೊಡ್ತೀವಿ SAS. The angle comparison is in between those two sides. Is this clear? So by SAS congruence rule, can we tell that these two triangles are congruent? But ಬರಿಬೇಕಾದ್ರೆ again notation is important. For example, if I write triangle ABC is congruent, ಈ symbol ಅರ್ಥ ಆಯ್ತಾ? This symbol tilde ಅಂತ ಕರಿತೀವಿ. ಕೆಳಗಡೆ equals ಬರೆದ್ರೆ it is called congruent. So triangle ಏನ್ ಬರೀತೀವಿ? PQR ಬರೆಯಕ್ಕಾಗಲ್ಲ. ಈಗ ನೋಡಿ ಸಂಜಾತ್ ವಾಕಿಂಗ್ ಸ್ಟೈಲ್ ಸ್ಟಾರ್ಟ್ ಮಾಡಿ. ಪಾರ್ಕ್ ಹೋದ್ರೆ ವಾಕಿಂಗ್ ಮಾಡ್ತಾರ? ನಿಮ್ಮ ಅಜ್ಜಿ ತಾತ ಎಲ್ಲ ಇದ್ರೆ ಅಪ್ಪ ಅಮ್ಮ. ಈಗ ಇಲ್ಲಿಂದ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ ಸ್ಟೂಡೆಂಟ್ಸ್? 5 ಸೆಂಟಿಮೀಟರ್ ಇಂದ 7 ಸೆಂಟಿಮೀಟರ್ ಹೋಗಿ ಅನ್ನೋನ್ ವಾಕ್, ಕರೆಕ್ಟಾ? ಸೊ ಇಲ್ಲಿ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ? 5 ಸೆಂಟಿಮೀಟರ್ ಇಂದ 7 ಸೆಂಟಿಮೀಟರ್ ಹೋಗಿ unknown walk. Are you understanding how I am telling to go? You are describing A, B, C. Here you describe P, R, Q. So you have to write P, R, Q. Sir, but triangle ಎರಡು ಸೇಮ್ ಅಲ್ವಾ ಸರ್? P, Q ಅವರು ಸೇಮ್, P, R, Q ಸೇಮ್. ಅವಾಗ ಏರಿಯಾ ಹೇಳ್ಬೇಕಾರೆ ಇಲ್ಲಿ ಏರಿಯಾ ಮಾತಾಡ್ತಾ ಇಲ್ಲ ನಾವು, ಅರ್ಥ ಆಯ್ತಾ? Why we have to tell that? AB ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? PR. BC ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾರು? RQ. ಸೊ AC ಗೆ ಕರೆಸ್ಪಾಂಡಿಂಗ್ ಯಾರು ಆಗಿರ್ಲೇಬೇಕು? PQ ನೇ ಆಗಿರ್ಬೇಕು, ಕರೆಕ್ಟಾ? Angle A will be equal to angle B. Angle B will be equal to angle R. Angle C will be equal to angle Q. Andre this box will tell you the rest of the information. Will you agree students? ಯಾವ್ದು ಮಿಸ್ ಆಗಿತ್ತು ಇಲ್ಲಿ? AC ಮಿಸ್ ಆಗಿತ್ತು, ಸಿಕ್ತಾ? ಆಂಗಲ್ A ಮಿಸ್ ಆಗಿತ್ತು, ಸಿಕ್ತಾ? ಬಟ್ ಅಫ್ ಕೋರ್ಸ್ ಮೆಷರ್ಮೆಂಟ್ ನಮಗೆ ಗೊತ್ತಿಲ್ಲ. ಬಟ್ ಕ್ಯಾನ್ ಯು ಟೆಲ್ ದಟ್ ದ ಕಂಪ್ಯಾರಿಸನ್? ಅಂಡ್ ದಿಸ್ ಕಂಪ್ಯಾರಿಸನ್ ಇಸ್ ಕಾಲ್ಡ್ SAS. Is this idea clear? SAS ಕಂಪ್ಯಾರಿಸನ್ ಅರ್ಥ ಆಯ್ತಾ? ಎಸ್ ಆರ್ ನೋ ಹೇಳ್ಬೇಕು. ಸ್ಟೂಡೆಂಟ್ಸ್, ಈ ನೇಮಿಂಗ್ ಸರ್ಮನಿ ಅರ್ಥ ಆಯ್ತಾ? ಸಿಮಿಲರ್ ಟ್ರಯಾಂಗಲ್ಸ್ ಹಿಂಗೆ ನೇಮ್ ಮಾಡಬೇಕು. AB ಗೆ ಕರೆಸ್ಪಾಂಡಿಂಗ್ ಸೈಡ್ PR, BC ಗೆ ಕರೆಸ್ಪಾಂಡಿಂಗ್ ಸೈಡ್ RQ, AC ಗೆ ಕರೆಸ್ಪಾಂಡಿಂಗ್ ಸೈಡ್ PQ. Take second example. ಕರೆಕ್ಟ್ ಆಗಿ ನಾನು ಹೇಳ್ತಾರ ಎಕ್ಸಾಂಪಲ್ಸ್ ನ ಕಾನ್ಸಂಟ್ರೇಟ್ ಮಾಡಿದ್ರೆ you will easily understand the concept of comparing similar triangles. What type of triangles are there? Right angle triangles. Very good. So PQ is equal to AB, QR is equal to BC. So ಈ ಮಾರ್ಕಿಂಗ್ ಮಾಡಿದ್ರೆ ಗೊತ್ತಾಗತ್ತಾ? ಈಗ ನಾನು ಮೆಷರ್ಮೆಂಟ್ ಕೊಡಲ್ಲ, ಡೇಟಾ ಕೊಟ್ಟಿದ್ದೀನಿ. ವಾಟ್ ಇಸ್ ದ ಡೇಟಾ ವಿ ಹ್ಯಾವ್ ಗಿವನ್? PQ is equal to AB, QR is equal to BC. Now students, see here. Can you apply RHS congruence rule? RHS ಅಲ್ಲಿ ಅಬ್ರಿವೇಶನ್ ಏನು? ರೈಟ್ ಆಂಗಲ್ ಇರಬೇಕು ಇದೆ.
ನೆಕ್ಸ್ಟ್ ಏನ್ ಕಂಪ್ಯಾರಿಸನ್ ಇರಬೇಕು? ಹೈಪೋಟೇನಿಯಸ್. ಹೆಚ್ ಸ್ಟ್ಯಾಂಡ್ಸ್ ಫಾರ್ ಹೈಪೋಟೇನಿಯಸ್ there, correct? Hypotenuse comparison ಇದೆಯಾ? Are we comparing PR and AC? No, we are not comparing because the information they are given is QR and BC. Andre 90 degree doesn't mean that RHS. It is right angle. Right angle triangle ಇದೆ ಅಂತ ಮಾತ್ರಕ್ಕೆ RHS ಹಾಕಬೇಕು ಅಂತಿಲ್ಲ. But which angle are you comparing? Are you comparing the included angle? So what is angle Q? Angle B. Why both are equal to 90 degrees? So if this information is given, can I tell that these two triangles are congruent? But not using RHS. It is using SAS. Yak SAS hai? Bekar nodi students. Two sides included angle. Two sides included angle. Is it the same process? Andre rough figure hengirat gotta? Hengirata nodi? Previous problem along ಇದೆಯಾ ನೋಡಿ. ಜಾಮಿಟ್ರಿ ಯಾರು ಫಾರ್ಮುಲಾ ಹೇಳ್ಕೊಡಲ್ಲ, ಬಟ್ ನಾ ಫಾರ್ಮುಲಾ ಹೇಳ್ಕೊಡ್ತೀನಿ. SAS ಯೂಸ್ ಮಾಡ್ಬೇಕಾದ್ರೆ ಹೆಂಗ್ ಹುಡುಕ್ಬೇಕು? ಹಿಂಗ್ ಹುಡುಕ್ಬೇಕು, ಕರೆಕ್ಟಾ? ಅಂದ್ರೆ ಏನು? You have to compare a side corresponding to the side. You have to compare a side with another side, and you have to compare the angles between those two sides. ಈ ತರ ಫಿಗರ್ ಹುಡುಕ್ಬೇಕು ನಾವು. ಅರ್ಥ ಆಯ್ತಾ? Did you understand the hint? ಇಲ್ಲೂ ಅದೇ ಹಿಂಟ್ ಇರಲ್ಲ ನೋಡಿ. ಈ ಹಿಂಟ್ ಈ ತರ ನಾಪ್ಕ ಇಟ್ಕೊಂಡ್ಬಿಡಿ. So I can start writing here. It's congruent to Swara. Can you tell? ಯಾವ ತರ ಕರೆಕ್ಟ್ ಆಗಿ ನೇಮ್ ಮಾಡಬಹುದು? ಸರಿ. I could not hear you, Swara. Can you tell how we can name? ABC ತರನೇ ನಾಮ್ ಬಿಡಬಹುದಾ? ABC ಡೈರೆಕ್ಟ್. Why? ಇನ್ನೊಂದು ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಲೈನ್ 1 90 ಡಿಗ್ರಿ, ಲೈನ್ 2 ಲೈನ್ 1 90 ಡಿಗ್ರಿ, ಲೈನ್ 2. ಅರ್ಥ ಆಯ್ತಾ? ಬಟ್ why you are written these two triangles are congruent? Because of SAS congruence. ಅರ್ಥ ಆಯ್ತಾ? ಕಂಪ್ಯಾರಿಸನ್ ಐಡಿಯಾ ಬರ್ತಾ ಇದೆಯಾ? ಸಿಮಿಲರ್ ಟ್ರಯಾಂಗಲ್ಸ್ ಇಲ್ಲಿ ಸ್ಟೂಡೆಂಟ್ಸ್ ಈ ತರ ಈಕ್ವಲ್ ಹೇಳಲ್ಲ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ PQ ತಗೊಂಡ್ರೆ ಇಲ್ಲೂ AB ತಗೋತೀವಿ, ಬಟ್ ಈಕ್ವಲ್ ಅಂತ ಚೆಕ್ ಮಾಡಲ್ಲ. ಏನ್ ಮಾಡ್ತೀವಿ? ಡಿವೈಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಕಂಪ್ಯಾರಿಸನ್ ಬರಲೇಬೇಕು ನಮಗೆ. ಸೊ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಹಿಂಟ್ ಫಾರ್ SAS? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 3. Now you consider this triangle. ಈ ಫಿಗರ್ ನೋಡ್ತಿದ್ದಂಗೆ ಏನ್ ಅನ್ಸುತ್ತೆ? ಆಂಗಲ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ಸುತ್ತೆ? ಆಂಗಲ್ Q is equal to angle X. Angle R is equal to angle Z. And the side QR is equal to XZ. Will you agree? But ಈ ಫಿಗರ್ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಹೆಂಗಿದೆ ನೋಡಕ್ಕೆ? ಒಂದ್ ಆಂಗಲ್, ಇನ್ನೊಂದು ಆಂಗಲ್, ಅದೇ ಸೈಡ್. Previously what was the thought? Two sides included angle. Here two angles included side. Can I call QR as an included side of Q and R? XZ is an included side of X and Z. So can I tell that these two triangles are congruent because of ASA? ASA ಅಂತ ಹೇಳ್ಬೋದು ತಾನೆ? So ಈಗ Durgesh will help me to write the structure. ಈಗ XYZ is congruent to what? XYZ. Huh? Q PR. So your friend is telling you have to write the triangle name as QPR. Will everyone agree? Go on, ಒಪ್ಕೋತೀಯಾ? ನಿಮ್ ಫ್ರೆಂಡ್ ಹೇಳಿದಕ್ಕೆ ಸರ್ PQR ಬರಿಬೇಡಿ ಸರ್, QPR ಬರೀರಿ ಅಂತ ಒಪ್ಕೊಳ್ಳೋಣ? ಯಾಕೆ? ಆಂಗಲ್ X ಯಾರಿಗೆ ಈಕ್ವಲ್? ಪರ್ಫೆಕ್ಟಾ? ಆಂಗಲ್ Y ಯಾರಿಗೆ ಈಕ್ವಲ್? ಗೊತ್ತಿಲ್ಲ, ಬಿಟ್ಟಾಕಣ.
ಆಂಗಲ್ ಝೆಡ್ ಯಾಕೆ ಈಕ್ವಲ್? ಆಂಗಲ್ ಆರ್. ಇನ್ನು ಉಳಿದಿರೋನ್ ಯಾರು? ಇರದೇ 3 ಜನ ಆಟಕ್ಕೆ, ಕರೆಕ್ಟಾ? ಕ್ಯೂ ಹೋಯ್ತು, ಆರ್ ಹೋಯ್ತು, ಉಳ್ಕೊಂಡಿರೋನ್ ಯಾರು? ಪಿ. ಪಿ ಓದ್ಲೇಬೇಕು ಅವನು. ಇಲ್ಲೂ ಅಷ್ಟೇ, ಎಕ್ಸ್ ಆಯ್ತು, ಝೆಡ್ ಆಯ್ತು, ಉಳ್ಕೊಂಡಿರೋನ್ ಯಾರು? ವೈ. ಇವನ್ ಹೋಗಿ ಇವನ್ ಹತ್ರ ಅಂಟ್ಕತಾನೆ, ಇವನ್ ಹೋಗಿ ಇವನ್ ಹತ್ರ ಅಂಟ್ಕತಾನೆ, ಇವನ್ ಯಾರ ಹತ್ರ ಹೋಗ್ಬೇಕು ಅಷ್ಟೇ. there is no other beautiful choice for him, correct? So but what rule is this? This rule is called ASA. It's called ASA. ಅರ್ಥ ಆಯ್ತಾ? ಸದ್ಯಕ್ಕೆ ನನ್ನ ಪ್ರಕಾರ 3 ಎಕ್ಸಾಂಪಲ್ ಸಾಕು ಸ್ಟೂಡೆಂಟ್ಸ್. ಈಗ ಸಿಮಿಲರ್ ಟ್ರಯಾಂಗಲ್ಸ್ ಹೋಗೋಣ.